ನಮಸ್ಕಾರ, ನಾನು ಡಾಕ್ಟರ್ ಪ್ರವೀಣ್ ಕುಮಾರ್ ಎಂ, ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್, ದೈವಿಕ್ ಆರ್ಥರೈಟಿಸ್ ಆ್ಯಂಡ್ ರುಮಟಾಲಜಿ ಸೆಂಟರ್. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಆಸ್ಟಿಯೋಆರ್ಥರೈಟಿಸ್ ಏನಂದ್ರೆ ಏನು ಅಂತ ತಿಳಿಸ್ಕೊಂಡ್ಕೊಡ್ತೀನಿ. ಅಂದರೆ ಕನ್ನಡದಲ್ಲಿ ಅಸ್ಥಿವಾತ ಅಂತ ಹೇಳ್ತೀವಿ. ಸೊ ಸಂಧಿವಾತನೇ ಬೇರೆ, ಅಸ್ಥಿವಾತನೇ ಬೇರೆ. ಸೊ ಅಸ್ಥಿವಾತನ ಕಾಮನ್ ಆಗಿ ನಾವು ತಿಳ್ಕೊಳ್ಳೋಂಥದ್ದು ಮಂಡಿಗೆ ಅಫೆಕ್ಟ್ ಆಗೋದು, ಮಂಡಿ ನೋವು ಅಥವಾ ವಾಯು ಅಂತ ಹೇಳೋದು. ಇದು ಯಾಕೆ ಬರುತ್ತೆ, ಸಿಂಪ್ಟಮ್ಸ್ ಏನು, ಮತ್ತೆ ಹೇಗೆ ನಾವು ಅದನ್ನ ಕಂಡುಹಿಡಿತೀವಿ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರುತ್ತೆ, ಮತ್ತೆ ಹೇಗೆ ಅದನ್ನ ತಡೆಗಟ್ಬೋದು, ಅದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡ್ಕೊಡ್ತೀನಿ. ಅಸ್ಥಿವಾತ ಅನ್ನೋದು ಯಾರ್ಯಾರಿಗೆ ಬರುತ್ತೆ? ಸೊ ಇದು ಏಜ್ ರಿಲೇಟೆಡ್ ಪ್ರೋಸೆಸ್, ಅಂದರೆ ವೇರ್ ಅಂಡ್ ಟೇರ್ ಆಗಂತ ಕಾಯಿಲೆ. 50 ವರ್ಷದ ಮೇಲ್ಪಟ್ಟವ್ರು ಬರ್ತೈತೆ, ಲೇಡೀಸ್ ಅಲ್ಲಿ ಕಾಮನ್ ಆಗಿ ಬರ್ತೈತೆ. ಶುಗರ್ ಇರೋರಿಗೆ, ಥೈರಾಯ್ಡ್ ಇರೋರಿಗೆ, ಒಬೇಸ್ ಇರೋರಿಗೆ, ಅಂದ್ರೆ ವೆಯ್ಟ್ ದಪ್ಪ ಇರೋರಿಗೆ, ಮತ್ತೆ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ, ಸೊ ಅವ್ರಿಗೆ ಎಲ್ಲ ಬರೋ ಅಂತ ಚಾನ್ಸಸ್ ಇರ್ತೈತೆ. ಸೊ ಬಂದರೆ ಅದು ಏನು ಸಿಂಪ್ಟಮ್ಸು, ಏನು ಅದ್ರ ಲಕ್ಷಣಗಳು ಅಂದರೆ, ಸಾಮಾನ್ಯವಾಗಿ ಅಲ್ಲಿ ನೋವು ಶುರುವಾಗುತ್ತೆ, ಅದಾದಮೇಲೆ ಊತ ಶುರುವಾಗುತ್ತೆ. ಸ್ವಲ್ಪ ಜನಕ್ಕೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ಅಂದರೆ ಮೆಟ್ಲು ಇಳಿಯೋದಕ್ಕೆ ಈಸಿ ಆಗಿರುತ್ತೆ, ಬಟ್ ಮೆಟ್ಲು ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ, ಅವರು ಓಡಾಡಬೇಕಾದ್ರೆ ಬಿದ್ದೋದಂಗೆ ಆಗುತ್ತೆ, ಅಥವಾ ಏನಾದರೂ ಇಟ್ಕೊಬೇಕು ಅನಿಸುತ್ತೆ, ಸಪೋರ್ಟ್ ತೊಗೊಬೇಕು ಅನಿಸುತ್ತೆ, ಅಥವಾ ಏನೋ ಅದು ಗೀವಿಂಗ್ ಅವೇ ಅಂತ ಹೇಳ್ತೀವಿ, ಅಂದರೆ ಮಂಡಿ ಸ್ಲಿಪ್ ಆದಂಗೆ ಅನಿಸುತ್ತೆ. ಸೊ ಇದೆಲ್ಲ ಇದ್ರ ಸಿಂಪ್ಟಮ್ಸ್ಗಳು. ಇದು ಮಂಡಿಲಲ್ದರೆ ಕೈಯಲ್ಲಿ ಕೂಡ ಬರ್ಬೋದು, ಅಥವಾ ಕಾಲಲ್ಲಿ ಹೆಬ್ಬೆರಳಲ್ಲೂ ಕೂಡ ಬರ್ಬೋದು. ಸ್ವಲ್ಪ ಜನಕ್ಕೆ ಈ ಮಂಡಿ ನೋವು ತೀರಾ ಜಾಸ್ತಿ ಆದರೆ ಚಳಿ, ಜ್ವರ ಕೂಡ ಬರೋ ಸಾಧ್ಯತೆ ಕೂಡ ಉಂಟು. ಅದನ್ನ ನಾವು ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂದರೆ, ಒಂದು ನಿಮ್ಮ ಸಿಂಪ್ಟಮ್ಸು ಮತ್ತು ಅವ್ರ ಏಜು ಕನ್ಸಿಡ್ರೇಷನ್ ಮಾಡಿ ಎಕ್ಸಾಮಿನೇಷನ್ ಜೊತೆಗೆ ಸರ್ಟನ್ ನಾವು ಟೆಸ್ಟ್ ಮಾಡ್ತೀವಿ. ಮೇನ್ಲಿ ಟೆಸ್ಟಲ್ಲಿ ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡು. ಸೊ ಅದರೊಳಗೆ ನಮ್ಗೆ ಗೊತ್ತಾಗುತ್ತೆ. ಎಷ್ಟೊಂದು ಸರಿ ಎಕ್ಸ್ರೇಲಿ ಅದು ಏನು ಅವ್ರಿಗೆ ಸಿಂಪ್ಟಮ್ಸ್ ಎಷ್ಟು ಸಿವಿಯರ್ ಇರುತ್ತೆ ಅಷ್ಟು ಸಿವಿಯರಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಅಲ್ಟ್ರಾಸೌಂಡಲ್ಲಿ ಎಕ್ಸ್ರೇಗಿಂತ ಚೆನ್ನಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಮತ್ತು ಆಸ್ಟಿಯೋಆರ್ಥರೈಟಿಸ್ ಅಂತ ಅಸ್ಥಿವಾತದಲ್ಲಿ ತುಂಬ ವೆರಿ ಟೈಪ್ಸ್ ಇರುತ್ತೆ. ಸೊ ಅದು ಮಾಡೋದ್ರಿಂದ ನಮಗೆ ಇದಕ್ಕೆ ಯಾವ್ದು ಮೆಡಿಕೇಶನ್ಸ್ ಕೊಡ್ಬೋದು ಅಂತ ನಾವು ತಿಳ್ಕೊಬೋದು. ಸೊ ಅಸ್ಥಿವಾತನ ಬರೋದು ತಡೆಯೋದು ಹೇಗೆ? ಸೊ ಇದು ಮೂಲ ಕಾರಣ ಏನು ಅಂದರೆ, ಒಂದು ಏಜಿಂಗ್ ಆಗೋದು. ಸೊ ಏಜಿಂಗ್ ಆಗೋದನ್ನ ನಾವು ನಿಲ್ಲಿಸೋದಕ್ಕಾಗೋದಿಲ್ಲ, ಅದರ್ ಬೇರೆ ಕಾರಣಗಳಿಂದ ಆಗುತ್ತಲ್ಲ. ಫಾರ್ ಎಕ್ಸಾಂಪಲ್ ಒಬೇಸಿಟಿ, ವೆಯ್ಟ್ನ ಕಡಿಮೆ ಮಾಡೋದ್ರಿಂದ ಪೇಯ್ನ್ ತುಂಬ ಕಡಿಮೆ ಆಗುತ್ತೆ. 5 kg ವೆಯ್ಟ್ ಲಾಸ್ ಆಗೋದ್ರಿಂದ ನಿಮ್ಮ ಪೇಯ್ನು 20 to 30% ಕಡಿಮೆ ಆಗುತ್ತೆ. ಸೆಕೆಂಡು, ರೆಗ್ಯುಲರ್ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಸಪ್ಲಿಮೆಂಟೇಷನ್, ಅಂದರೆ 50 years ಆದಮೇಲೆ ಸೊ ನಮ್ಮ ಬಾಡಿಗೆ ಬೇಕಾದಂಥ ಕ್ಯಾಲ್ಶಿಯಂ ಮತ್ತು ವಿಟಮಿನು ಆಹಾರದಲ್ಲಿ ಸಿಗೋದಿಲ್ಲ. ಸೊ ಅದಕ್ಕೆ ರೆಗ್ಯುಲರ್ ಆಗಿ ಅದನ್ನ ತೊಗೊಬೇಕಾಗುತ್ತೆ. ಮೂರನೇದು, ಡಯಾಬಿಟಿಸ್ ಮತ್ತು ಥೈರಾಯ್ಡ್ ಇರೋಂಥ ಪೇಷಂಟ್ಗಳು ಸ್ಟಾರ್ಟಿಂಗಿಂದನೇ ಕ್ಯಾಲ್ಶಿಯಂ ಮತ್ತು ವಿಟಮಿನ್ D3 ಸಪ್ಲಿಮೆಂಟೇಷನ್ನ ತೊಗೊಬೇಕಾಗುತ್ತೆ. ಯಾಕೆಂದರೆ ಇವೆರಡು ಕಾಯಿಲೆ ಒಂದು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್, ಅಂದರೆ ಆ ಪೇಷಂಟ್ಸ್ ಅಲ್ಲಿ ಆಸ್ಟಿಯೋಆರ್ಥರೈಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾಲ್ಕನೇದು, ರೆಗ್ಯುಲರ್ ವಾಕಿಂಗ್. ಸೊ ವಾಕಿಂಗ್ ಮಾಡೋದ್ರಿಂದ ಮಸಲ್ ಸ್ಟ್ರೆಂತ್ ಆಗುತ್ತೆ, ಮತ್ತೆ ಪರ್ಟಿಕ್ಯುಲರ್ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರುತ್ತೆ. ಸೊ ಅದನ್ನ ಮಾಡಿದ್ರೆ ಕೂಡ ಲಾಂಗ್ ಟರ್ಮಲ್ಲಿ ಆಸ್ಟಿಯೋಆರ್ಥರೈಟಿಸ್ ಡೆವಲಪ್ ಆಗೋದು ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಮಾಡ್ದಿರಂದ್ರೆ, ಯಾರಿಗೆ ಆಲ್ರೆಡಿ ಡೆವಲಪ್ ಆಗಿದೆ ಅವ್ರಿಗೆ ಟ್ರೀಟ್ಮೆಂಟು ಯೂಶಲಿ ಸ್ಟಾರ್ಟಿಂಗ್ ಕನ್ಸರ್ವೇಟಿವ್, ಅಂದರೆ ಆಪರೇಷನ್ ಅಲ್ಲದೆ ಸ್ಟಾರ್ಟಿಂಗ್ ಮೆಡಿಕೇಶನ್ಸ್ ಆ್ಯಂಡ್ ಫಿಸಿಯೋಥೆರಪಿ. ಸೊ ಮೆಡಿಕೇಶನ್ಸಲ್ಲಿ ಯೂಶಲಿ ನಾವು ಸಪ್ಲಿಮೆಂಟೇಷನ್ ಕೊಡ್ತೀವಿ, ಕ್ಯಾಲ್ಶಿಯಂ ವಿಟಮಿನ್ ಸಪ್ಲಿಮೆಂಟೇಷನ್ ಆಗಿರ್ಬೋದು, ಮತ್ತು ನ್ಯೂಟ್ರಿಸಿಟಿಕಲ್ ಅಂತ ಬರುತ್ತೆ. ಸೊ ಬೇಸಿಕಲಿ ನ್ಯೂಟ್ರಿಸಿಟಿಕಲ್ಲು ಅದ್ರ ಏನು ಜೆಲ್ ಕಡಿಮೆ ಆಗಿರುತ್ತಲ್ಲ ಮಂಡಿಲಿ, ಸೊ ಅದನ್ನ ಸಪ್ಲಿಮೆಂಟ್ ಆಗಿ ಕೊಡ್ತೀವಿ. ಸೊ ಸ್ವಲ್ಪ ಜನ ಅದನ್ನ ಇಂಜೆಕ್ಷನ್ ಆಗಿ ಯೂಸ್ ಮಾಡ್ತಾರೆ, ಸ್ಟಿರಾಯ್ಡ್ ಇಂಜೆಕ್ಷನ್ ಅಂತ ಕೊಡ್ತಾರೆ. ಆ್ಯಂಡ್ ಫೇಮಸ್ ಇವಾಗ ಏನಾಗಿದೆ PRP, ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಸೊ ಅದನ್ನು ಕೂಡ ಕೊಡ್ತಾರೆ. ಇದೇನು ಇಂಪಾರ್ಟೆಂಟು, ಯಾಕೆ ಅಂದರೆ ಇವೆಲ್ಲ ಶಾರ್ಟ್ ಟರ್ಮ್, ಅಂದರೆ ಸ್ವಲ್ಪ ದಿನದವರೆಗೂ ಮಾತ್ರ ಇರುತ್ತೆ. ಸೊ ಲಾಂಗ್ ಟರ್ಮಲ್ಲಿ ಇವೆಲ್ಲ ಎಫೆಕ್ಟ್ ಆಗೋದಿಲ್ಲ. ಇಟ್ಸ್ ಜಸ್ಟ್ ಟು ಟೈಡ್ ಓವರ್ ದ ಕ್ರೈಸಿಸ್. ಸೊ ನೀವು ಒಂದ್ಸಲಿ ಗೂಗಲಲ್ಲಿ ನೀ ಪೇನ್ ಅಂತ ಹೊಡಿದ್ರೆ ತುಂಬ ಪೇನ್ ರಿಲೇಟೆಡ್ ಕ್ಲಿನಿಕ್ಕು, ಪೇನ್ ರಿಲೇಟೆಡ್ ಮ್ಯಾನೇಜ್ಮೆಂಟು, ನಾವು PRP ಕೊಡ್ತೀವಿ, ನಿಮಗೆ ಸರಿ ಮಾಡಿಬಿಡ್ತೀವಿ, ಮಂಡಿದು ಕ್ಯೂರ್ ಮಾಡಿಬಿಡ್ತೀವಿ ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಬಟ್ ಆ ಅಡ್ವರ್ಟೈಸ್ಮೆಂಟ್ಗೆ ನೀವು ಹೋಗಿ ಅದನ್ನ ತೊಗೊಂಡ್ರೆ ಜಸ್ಟ್ ಒಂದು 2 to 3 months ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಓವರ್ ಆಲು ಇದ್ರ ಮ್ಯಾನೇಜ್ಮೆಂಟು ಕ್ಯಾಲ್ಶಿಯಂ ವಿಟಮಿನ್ ಸಪ್ಲಿಮೆಂಟೇಷನ್ನು, ಮತ್ತು ಚೆನ್ನಾಗಿ ಎಕ್ಸಸೈಸ್ ಮಾಡುವಂಥದ್ದು, ವೇಟ್ ರಿಡಕ್ಷನ್ನು. ಸೊ ಅದನ್ನ ಮಾಡೋದ್ರಿಂದ ಅದು ಕ್ರೋನಿಕ್, ಅಂದರೆ ಫರ್ದರ್ ಸ್ಟೇಜಸ್ಗೆ ಹೋಗೋದನ್ನ ನಾವು ತಡಿಬೋದು. ಅಲ್ಟಿಮೇಟ್ಲಿ ನಿಮಗೆ ನಡೆಯೋದಕ್ಕೆ ಆಗೋದಿಲ್ಲ, ಡೈಲಿ ಆಕ್ಟಿವಿಟೀಸ್ಗೆ ತೊಂದರೆ ಆಗ್ತಿದೆ, ಒಂದು ಹೆಜ್ಜೆನೂ ಕೂಡ ಇಡೋಕ್ಕಾಗ್ತಿಲ್ಲ ಅಂದರೆ ಆವಾಗ ಆಪ್ಷನ್ನು ಯೂಶಲಿ ಆರ್ಥೋಪೆಡಿಷನ್ನ ಮೀಟ್ ಮಾಡಿದ್ರೆ ಅವ್ರು ನಿಮಗೆ ನೀ ರಿಪ್ಲೇಸ್ಮೆಂಟ್ ಕೂಡ ಸಜೆಸ್ಟ್ ಮಾಡ್ಬೋದು. ಸೊ ನೀ ರಿಪ್ಲೇಸ್ಮೆಂಟ್ ಅದರದ್ದೇ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಇದೆ, ಅದು ನೀವು ಆರ್ಥೋಪೆಡಿಷನ್ ಹತ್ರನೇ ಡಿಸ್ಕಸ್ ಮಾಡಿದ್ರೆ ಅವರು ನಿಮ್ಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಮಸ್ಕಾರ.